ಎಸ್ ಈಗ ಸಹಜವಾಗಿ ಅಂದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಆ ಸಿಚುವೇಶನ್ ಅಲ್ಲಿ. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂದ್ರೆ ಆ ತರದ ನಿಮ್ಗೆ ಏನಾದ್ರು ಡಿಫಿಕಲ್ಟೀಸ್ ಕಾಣಿಸ್ತಾ ಇತ್ತಾ ಅವರಲ್ಲಿ, ಅಂದ್ರೆ ಪೊಲಿಟಿಕಲಿ ಮತ್ತೆ ಸಿನಿಮಾ? ನೋ, ಹಿ ಈಸ್ ವೆರಿ ಕಾಮ್ ಆಕ್ಚುಲಿ. ಎಲ್ರು ನಾನು ಅದೇ ಅನ್ಕೊಳ್ಳೋದು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಇವರು ಅಂತ. ಸಿನಿಮಾಗ ಆ ಕ್ಯಾರೆಕ್ಟರ್ ಜೊತೆ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅಲ್ವಾ. ಹೆಂಗೆ ಅಂದ್ರೆ ಅಷ್ಟು ಜನ ಬರ್ತಾ ಇದ್ರು ಸೆಟ್ಗೇನೆ. ಅಂಡ್ ಇನ್ನೊಂದು ವಿಚಾರ ನೋಡಿ, ಅವ್ರ ಸಿಂಪ್ಲಿಸಿಟಿ. ಒಂದ್ಸತಿ ಎಲ್ಲಾದ್ರೂ ಅವರು ಸೆಟ್ಟಿಗೆ ಬಂದ್ರೆ ಮತ್ತೆ ಕ್ಯಾರವನ್ ಉಪಯೋಗಿಸೋದೇನೆ ಇಲ್ಲ. ಅಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಸ್ಪಾಟಲ್ಲೇ ಕೂತ್ಕೊಂತ ಇದ್ರು, ಎಲ್ರಿಗೂ ಸಿಗ್ತಾ ಇದ್ರು ಮಾತಾಡಕ್ಕೆ. ಸಿನಿಮಾ ಅಂದ್ರೆ ಸಿನಿಮಾನೇ ಅವರಿಗೆ. ಎಲ್ಲಾದ್ರೂ ಈ ಪೊಲಿಟಿಕಲ್ ಏನಾದ್ರು ಅದಕ್ಕೆ ರಿಲೇಟೆಡ್ ಏನಾದ್ರು ಒಂದು ವಿಚಾರಗಳಿದ್ರೆ ಅವ್ರ ಕಡೆಯವ್ರು ಯಾರಾದ್ರು ಬಂದ್ರೆ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಅವ್ರ ಕ್ಯಾರವನ್ ಅವ್ರ ಕಾರಿಗೆ ಕರ್ಕೊಂಡು ಹೋಗಿ ಮಾತಾಡ್ಸ್ತಾ ಇದ್ರು. ಬಟ್ ಇಡೀ ಹೊತ್ತು ಬ್ಯುಸಿನೇ ನಾನು ನೋಡ್ದಂಗೆನೆ. ಮತ್ತೆ ನಿಮ್ಗೆ ಅಂದ್ರೆ ಸೀನ್ ಅಂತ ಬಂದಾಗ ಅಥವಾ ಆಕ್ಟಿಂಗ್ ಅಂತ ಬಂದಾಗ ಅವ್ರು ಮೋಸ್ಟ್ಲಿ ಅದನ್ನ ಯಾವ್ದನ್ನು ಕಂಬೈನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಎಷ್ಟು ಕಾಮ್ ಅಂದ್ರೆ ಆಸ್ ಅ ಹೆಂಗ್ ಹೇಳಲಿ, ನಾನು ಅದನ್ನ ಐ ಎಕ್ಸ್ಪೀರಿಯನ್ಸ್ಡ್. ಅಂದ್ರೆ ನನ್ಗೆ ಅದು ಗೊತ್ತಿದೆ. ಅಂದ್ರೆ ನಾನು ಹೇಳದ್ನಲ್ಲ, ನನ್ಗದ್ ಮುಂದೆ ಲೈಫಲ್ಲಿ ತುಂಬಾ ಕನ್ವೆ ಮಾಡ್ಕೊಂತೀನಿ ಅದನ್ನ. ಎಸ್ ಎಸ್ ಇದೆಲ್ಲದ್ರ ಜೊತೆಗೆ ಸಹಜವಾಗಿ ಅಂದ್ರೆ ನೀವು ಕನ್ನಡದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ರಿ. ಎಲ್ಲ ಒಂದು ರೀತಿ ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆಗಳು ನಮ್ಮ ಸ್ಟಾರ್ಗಳಿಗೆ ಕಡಿಮೆ ಆಗ್ತಾ ಇದೆಯಾ? ಹಾಗಾಗಿ ಪರಭಾಷೆ ಸಿನಿಮಾಗಳಲ್ಲಿ ಒಲವು ತೋರಿಸ್ತಾ ಇದ್ದೀರಾ ಹೇಗೆ ಅನ್ನುವಂಥದ್ದು? ಖಂಡಿತ ಸರ್. ಇದನ್ನ ಈ ಮೂಮೆಂಟ್ ಅಲ್ಲಿ ನಾನು ಹೇಳ್ಬೇಕಾಗತ್ತೆ. ನನಗೆ ಅನ್ಸಿರ್ಲಿಲ್ಲ ಮೊದಲು. ನಂದು ಕೂಡ ನಿಮ್ಗೆ ಗೊತ್ತಿದೆ, 18 ಸಿನಿಮಾ ಆಗಿದೆ ನನಗೆ. 14 ಸಿನಿಮಾವರೆಗೂ ನಾನು ಕನ್ನಡ ಸಿನಿಮಾನೇ ಮಾಡಿದ್ದು. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲು ಅವಕಾಶಗಳಿಗೆ ನಾವು ಅಂದರೆ ಕಾಸ್ಟಿಂಗ್ ಮಾಡ್ತಾ ಇದ್ರು ಡೈರೆಕ್ಟರ್ಗಳಾಗಲಿ, ಪ್ರೊಡ್ಯೂಸರ್ಗಳಾಗಲಿ, ಅಥವಾ ಕೋ ಡೈರೆಕ್ಟರ್ ಆಗಲಿ, ಮ್ಯಾನೇಜರ್ಸ್ಗಳಾಗಲಿ. ನಮ್ಮನ್ನು ಅಂದರೆ ಈ ರೋಲಿಗೆ ಇವ್ರು ಸೂಟ್ ಅಂತ ಅನ್ಕೊಂಡಿದ್ದಾಗ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಇದಂತೂ ಸತ್ಯವಾದ ಮಾತು ಸರ್. ಆಫ್ಟರ್ ಅಪ್ಪು ಸರ್ ಏನು ತೀರೋಗ್ಬಿಟ್ರು, ಅದಾದ್ಮೇಲೆ ನನ್ನ ಪ್ರಕಾರ ಅರ್ಧ ಇಂಡಸ್ಟ್ರಿನೇ ಅಂದರೆ ಕೆಲಸಗಳು ಕಮ್ಮಿ ಆಯಿತು, ಅರ್ಧ ಇಂಡಸ್ಟ್ರಿ ಕಳೆದೋಗ್ಬಿಡ್ತು ಅಂತ ಹೇಳ್ತೀನಿ. ಯಾಕಂದರೆ ಅವರಿದ್ದಾಗಲೇ ನಮಗೆ ತುಂಬ ಅಪ್ರಿಷಿಯೇಟ್ ಮಾಡಿರೋರು. ನಿಮಗೆಲ್ಲ ತುಂಬ ಫ್ಯೂಚರ್ ಇದೆ ಯಂಗ್ಸ್ಟರ್ಸ್, ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ. ಇವಾಗ ನಮಗೆ ಯಾರು ಕರೆದು ಆ ಥರದ ಒಂದು ಗೈಡೆನ್ಸ್ ಕೊಡೋರೇ ಇಲ್ಲ. ಸೊ ಓಕೆ, ನಾವು ಆರ್ಟಿಸ್ಟು, ನಮ್ಮ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಸಿನಿಮಾ ಬರುತ್ತೆ, ಎಲ್ಲ ಸಿನಿಮಾಗಳನ್ನು ನಾವು ಮಾಡ್ತೀವಿ. ಬಟ್ ಕನ್ನಡದಲ್ಲಿ ಮಾಡಬೇಕಂತ ತುಂಬ ಹೇಳುತ್ತೆ ನಮಗೂ ಅಲ್ವಾ. ತುಂಬ ಪ್ರೊಡಕ್ಷನ್ನು ಆಗ್ತಾ ಇಲ್ಲ ಸರ್, ಏನಕ್ಕೋ ಗೊತ್ತಿಲ್ಲ. ವಾಪಸ್ ಇಂಡಸ್ಟ್ರಿ ಬೆಳಿಬೇಕು. ಮತ್ತೆ ನಾವು ಇಂಡಸ್ಟ್ರಿ ಏನಂದರೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಹೊರಗಡೆ ಹೋಗೋದು ಓಕೆ, ಅದ್ರ ಜೊತೆ ಇಲ್ಲೂ ಒಂದಿಷ್ಟು ಜಾಸ್ತಿ ಅವಕಾಶಗಳು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಟಿಸ್ಟ್ಗಳು ಬೇಗ ಡಿಪ್ರೆಷನ್ಗೆ ಹೋಗೋದು. ಸರ್ ನಮ್ಗೆ ಓಕೆ ಸರ್, ಯಾಕಂದ್ರೆ ನನಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಅವಕಾಶ ಸಿಗ್ತಾಯಿದೆ, ನನ್ನ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ನನಗೆ. ಬಟ್ ಇಲ್ಲೇ ಇರೋರ ಕತೆ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಕನ್ನಡದಲ್ಲಿ ಕೂಡ. ಎಲ್ಲ ಅನ್ಕೊಂಡಿರ್ತಾರೆ ಸರ್, ಇಲ್ಲ ಇವ್ರು ಜಾಸ್ತಿ ಪೇಮೆಂಟ್ ತೊಗೊತಾರೆ, ಇವ್ರು ಡೇಟ್ಸ್ ಇಲ್ಲ, ಇವ್ರು ಡಿಮ್ಯಾಂಡ್ಸ್ ಜಾಸ್ತಿ ಇರುತ್ತೆ. ಹಂಗಿರಲ್ಲ. ನಮ್ಮ ಲ್ಯಾಂಗ್ವೇಜಸ್ಗೆ ಅಥವಾ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಸಿನಿಮಾ ಮಾಡಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸು ನಮ್ಮ ಕನ್ನಡಕ್ಕೆ ನಾವು ಯಾವತ್ತೂ ಕೊಡ್ತೀವಲ್ವ. ಯಾಕಂದರೆ ಅಲ್ಲಿಂದನೇ ನಾವು ಬಂದಿರೋದು, ನಮ್ಗೆ ಸಪೋರ್ಟ್ ಸಿಕ್ಕಿರೋದು ಅಲ್ಲಿಂದನೇ. ಸೊ ಸಿನಿಮಾಗಳಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.